ನಿಮ್ಮ ಅತ್ತೆ ಮಾವನ ಕರ್ಕೊಂಡು ಹೋಗಿ ಅವ್ರಿಗೂ ಖುಷಿ ಆಗುತ್ತೆ. ಆರೆಂಜ್ ಬೇಡ, ಆರೆಂಜ್ ಲಾಸ್ಟ್ ಇರ್ಲಿ. ಬ್ಲಾಕ್ ತಂದಿಲ್ವಾ? ಯಾರ್ ಗುರುಗಳ ಅಕ್ಕ, ನೀವ್ ಹಾಕಿರೋ ಕಿವಿ ರಿಂಗ್ ಎಲ್ಲಿ ತಗೊಂಡ್ರಿ ಪ್ಲೀಸ್ ಹೇಳಿ. ಎಲ್ಲೋ ಓಕೆ, ಶಿಸ್ಟರ್ ಇಲ್ಲ ಈ ತರ ಅದ. ಎಲ್ರಿಗೂ ಒಂದು ಕಂಪ್ಲೇಂಟ್ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ನನ್ ಜೊತೆ ನಮ್ಮ ನಾದಿನಿ ಶಿಸ್ಟರ್ ಇಲ್ಲ ಪ್ರೀತುರಾಜ್ ಅವ್ರು ಇದಾರೆ. ಹಾಯ್. ಪ್ರೀತುರಾಜ್ ಎಲ್ರಿಗೂ ಒಂದು ಕಂಪ್ಲೇಂಟ್ ಇದೆ. ಏನ್ ಗೊತ್ತಾ? ಪ್ರೀತುರಾಜ್ ಅವರು ಜಾಸ್ತಿ ಮಾತಾಡಲ್ಲ ಅಂತ, ಆಮೇಲೆ ಜಾಸ್ತಿ ಪ್ರಿಫರೆನ್ಸ್ ಕೊಡಲ್ಲ, ಸೈಲೆಂಟ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಸ್ವಭಾವ ಇರೋದೇ ನಾನ್ ಸೈಲೆಂಟ್, ಬಟ್ ಅಷ್ಟು ಸೈಲೆಂಟ್ ಅಲ್ಲ, ಮಾತಾಡ್ತೀನಿ. ಏನ್ ಗೊತ್ತಾ, ಇವಳ ಹಸ್ಬೆಂಡ್ ಸ್ವಲ್ಪ ಸಂಕೋಚ ಸ್ವಭಾವ. ಅವರು ಬೇರೆ ವ್ಲಾಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಲ್ಲ. ಅಟ್ಲೀಸ್ಟ್ ಇವಳು ಒಂಚೂರು ಮಾತಾಡ್ತಾಳೆ, ಇವ್ರ ಹಸ್ಬೆಂಡ್ ಅಂತೂ ಮಾತೇ ಆಡಲ್ಲ. ಏನಿದೆ, ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಪ್ರೀತುರಾಜ್ ಅವ್ರ ಜೊತೆ ವ್ಲಾಗ್ ಮಾಡಿ, ಕಲರ್ಸ್ ಚಾಲೆಂಜ್ ವ್ಲಾಗ್ ಮಾಡಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾವಿಬ್ರು ಪ್ಲಾನ್ ಮಾಡ್ಕೊಂಡು ಓಕೆ ಕಲರ್ಸ್ ಚಾಲೆಂಜ್ ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ. ಈಗ ನಾನು ಏನ್ ತಂದಿದ್ದೀನಿ ಅನ್ನೋದನ್ನ ಸುಮ್ನೆ ಕ್ಲೂ ಕೊಡ್ತೀನಿ, ಓಕೆನಾ? ಎಲ್ಲಾನು ನಿನ್ ಯೂಸ್ ಆಗುವಂತದ್ದು, ನೀನ್ ಇಷ್ಟ ಪಡುವಂತದನ್ನ ಕಲರ್ಸ್ ಅಲ್ಲಿ ತಂದಿದ್ದೀನಿ. ನಾನು ತಂದಿದ್ದೀನಿ, ಬಟ್ ಯೂಸ್ ಆಗುತ್ತೆ, ಗೊತ್ತಿಲ್ಲ ನಿಮ್ಗೆ ಇಷ್ಟ ಅಂತ. ಬಟ್ ನಮ್ಗೆ ಅದು ಟೆನ್ಷನ್ ಅಲ್ಲಿ ಏನೇನ್ ತಗೊಂಡೆ ಏನೇನಿಲ್ಲ ಗೊತ್ತಿಲ್ಲ. ಒಂದ್ ಹತ್ರ ಹೋಗಿದ್ದೆ ಆಕ್ಚುಲಿ. ನಾನ್ ತುಂಬಾ ಯೋಚನೆ ಮಾಡ್ದೆ, ಇಡೀ ಫ್ಲೋರ್ ನ ಸುತ್ತಿ ಹತ್ತಿ ಇಳಿದು ಸುತ್ತಿ ಎಲ್ಲಾ ಯೋಚನೆ ಮಾಡಿ ಅಲ್ಲಿರೋರ್ಗು ಹೇಳ್ದೆ ನಾ ಕಲರ್ ಚಾಲೆಂಜ್. ಅವ್ರು ಏನಕ್ಕೆ ಹಿಂಗೆ ಓಡಾಡ್ತವ್ರ? ಮೇಡಮ್ ಏನ್ ಬೇಕು? ನಾನು ಹೇಳ್ದೆ ಒಬ್ರಿಗೆ, ಇವ್ರು ಮತ್ತೇನಾದ್ರು ಬೇಕಾ ಅಂತ ಕೇಳ್ತಿದ್ರು. ಒಂದ್ ನಿಮಿಷ ಇರಿ ಅಂತ ನಾನ್ ಮತ್ತೆ ನೀನ್ ಕಳ್ಸಿದ್ದ ನಂಗ್ ಮೆಸೇಜ್, ಈ ಕಲರ್ ಒಂದಿಷ್ಟ್ ಕಲರ್ ಅಂತ. ನಾನ್ ತೆಗ್ದ್ ನೋಡ್ತಿದ್ದೆ, ಇವಳು ಏನ್ ನೋಡ್ತಿದ್ದಾಳೆ ಮೊಬೈಲ್ ಅಲ್ಲಿ ಅಂತಾನೆ ನೋಡ್ತಿದ್ರಲ್ಲ. ಹೇಳ್ದೆ ನಾನು. ನನಗೂ ಬಂದ್ ಹಂಗೆ ಕೇಳಿದ್ರು. ನಾನು ಅಂದೆ ಇಲ್ಲ, ನಾನು ಕಲರ್ ಚೇಂಜಸ್ ಮಾಡಿ. ಮೇಡಮ್ ಹೇಳಿ, ನಾನೇ ಕಲರ್ ಹುಡ್ಕೊಡ್ತೀನಿ, ಪರವಾಗಿಲ್ಲ ಹುಡ್ಕೊತೀನಿ ಅಂತ ಅಂದ್ಬಿಟ್ಟು. ಸೊ ಒಂದು 3 ಫ್ಲೋರ್ ಹತ್ತು ಇಳಿದು ಎಲ್ಲ ಜಾಳಾಡಿ ಅವಳು ಇಷ್ಟ ಪಡೋದನ್ನ ತಗೊಂಡಿದ್ದೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಓಕೆ, ವಿಚ್ ಈಸ್ ದ ಫಸ್ಟ್ ಕಲರ್? ನೀನೇ ಹೇಳು. ನಾನು ಹೇಳ ಬ್ಲ್ಯಾಕ್. ನನ್ನ ಫೇವ್ರೆಟ್ ಕಲರ್ ಇಂದ ಬರೋಣ. ಬ್ಲ್ಯಾಕ್ ಕಲರ್. ರೆಡಿನಾ? ರದಾ ಅಕ್ಕ ಒಂದ್ ನಿಮಿಷ ಇಲ್ಲ. ಅಯ್ಯೋ, ಬ್ಲ್ಯಾಕ್ ಇಟ್ಟಂದ್ರೆ ಅರೆ ಸೀರಿಯಸ್? ಬ್ಲ್ಯಾಕ್ ತಂದಿಲ್ಲ ಅನ್ಸುತ್ತೆ. 10 ಕಲರ್ ತರ್ಬೇಕಿತ್ತು, 10 ಕಲರ್ ತಂದ. ಯಾವ ಮೆಸೇಜ್ ಮಾಡಿ ಅದಿಷ್ಟು ತಗೊಂಡಿದ್ದೀನಿ. ಬ್ಲ್ಯಾಕ್ ಮಾಡಿದೆ ನಾನು ಬ್ಲ್ಯಾಕ್ ಇಂದ. ಯೋಚನೆ ಮಾಡಪ್ಪ, ನೋಡಿ ಟೈಮ್ ಕೊಡುವಾಗ. ನಾನಂತೂ 10 ತಂದಿದ್ದೀನಿ, ನೋ ಟೆನ್ಷನ್. ಅದು ನಮ್ಮ ರಾಧಾ ತಂದಿಲ್ವಾ? ಬ್ಲ್ಯಾಕ್ ತಂದಿಲ್ವಾ? ಯಾರ್ ಗುರುಗಳು? ನಿಜ ಹೇಳ್ತಿದ್ಯೇನೆ? ನಿಜವಾಗ್ಲೂ ತಂದಿಲ್ಲ ಬ್ಲ್ಯಾಕ್ ನ. ಅಯ್ಯ ಎಣಿಸ್ದಲ್ಲೆಲ್ಲ ಕರೆಕ್ಟ್ ಇತ್ತು. ಮತ್ತೆ ಬಿಟ್ಟು ಬಂದಲ್ಲೇನಾದ್ರು? ಏನೇನಪ್ಪ ನನಗೆ ನೆನಪು ಆಗ್ತಿಲ್ಲ. ಫಸ್ಟ್ ಚಾಲೆಂಜರ್ ಫಸ್ಟ್ ಕಲರ್ ಸ್ವಾಹ ಮಾಡಿಕೊಳ್ಳೆ. ಏನಿವೆ, ಹೋಗ್ಲಿ ಬಿಡು. ಹುಡ್ಕು, ಇನ್ನೊಂದ್ ರೌಂಡ್ ಹುಡ್ಕು. ಸಿಗ್ಲಿಲ್ಲ ಅಂದ್ರೆ ನಿನ್ನ ಹತ್ರ ಏನಾದ್ರು ಬ್ಲ್ಯಾಕ್ ಇದ್ರೆ ಕೊಡು, ಪರವಾಗಿಲ್ಲ, ನಾನು ಇಟ್ಕೋತೀನಿ. ರಾಧಾ ಕೊಟ್ಲು. ನಾಟಕ ಮಾಡ್ತಿದ್ಯೇನೆ? ಎಲ್ಲ ತಂದಿದ್ದೀನಿ. ಓಕೆ, ಫಸ್ಟ್ ಯಾಕೆ ಅಡಿಗೆ ಹೋಗ್ಬಿಟ್ಟಿತ್ತು? ಆಕ್ಟಿಂಗ್ ಮಾಡ್ದೆ ಅಷ್ಟೊತ್ತರ್ಗ ಹೋಗ್ಯ. ರೆಡಿನಾ? ಓಕೆ, ನೀನೇ ತೆಗಿ ಫಸ್ಟ್. ಇಯರಿಂಗ್ಸ್ ತಗೊಂಡ್ಬಂದಿದ್ದೀನಿ. ಅಕ್ಕಂಗೆ ಆಕ್ಚುಲಿ ಸ್ವಲ್ಪ ರಿಂಗ್ ಇರೋದು ಆಗತ್ತಾರಲ್ಲ, ಸೊ ಅದಕ್ಕೆ. ನನ್ ಫೇವ್ರೇಟ್ ಇದು ಚೀಸ್ ಬಿಸ್ಕೆಟ್. ಅವಳು ಇತ್ತೀಚೆಗೆ ನಾನು ನೋಡಿರ್ಲಿಲ್ಲ ಈ ಬಿಸ್ಕೆಟ್ ಇದೆ, ನನಗೆ ಗೊತ್ತಿರ್ಲಿಲ್ಲ. ನನಗೆ ಇವಳು ರೀಸೆಂಟ್ ಆಗಿ ಚೀಸ್ ಬಿಸ್ಕೆಟ್ ತಿನ್ನಕ್ ಸ್ಟಾರ್ಟ್ ಮಾಡವಳೆ. ಮೊನ್ನೆ ರೀಸೆಂಟ್ ಆಗಿ ಒಂದ್ಸಲ ಇಷ್ಟಪಟ್ಲು ಅಂದ್ಬಿಟ್ಟು ತಂದ್ಕೊಟ್ಟಿದೆ. ಇದು ಹೊಸ ಫ್ಲೇವರ್ ಇತ್ತು, ಬ್ಲಾಕ್ ಕಲರ್ ಇತ್ತು. ಅವಳು ಆರೆಂಜ್ ಕಲರ್ ತಿಂದಿದ್ಲು, ಅದಕ್ಕೆ ಬ್ಲಾಕ್ ಕಲರ್. ಥ್ಯಾಂಕ್ ಯು, ನಂಗೆ ಬಹಳ ಇಷ್ಟ ಈ ಬಿಸ್ಕೆಟ್, ಚೀಸ್ ಬಿಸ್ಕೆಟ್. ಕುಡಿಲ್ಲ, ಮಾಲೆ ಕಡಿಲ್ಲ, ಹಾಕೋದು ಬ್ಲಾಕ್ ಕಲರ್. ಓಕೆ, ನೈಸ್, ಕ್ಯೂಟ್, ಚೆನ್ನಾಗಿದೆ. ಅಂಡ್ ರಿಂಗ್ ತರ ಇರೋದು ನನಗೆ ಇಷ್ಟ ಆಕ್ಚುಲಿ, ಚೆನ್ನಾಗಿ ಕಾಣುತ್ತೆ. ಆ ಕಡೆ ತೋರ್ಸ್ಬಿಡ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ. ನಾನ್ ತಿನ್ ತೋರ್ಸ್ಲಾ? ನನಗೆ ಬೇಜಾರಿಲ್ಲ, ನಾನು ಒಂಚೂರು ಡಯಟ್ ಮಾಡ್ತಾ ಇದ್ದೀನಿ. ನಿನ್ ಹೆಸರಲ್ಲಿ ತಿನ್ಕೋತಿದ್ದಪ್ಪ. 2 ಸೈಡ್ ಆಯ್ತಾ ಬ್ಲಾಕ್ ಇದು. ಓಕೆ, ಹೇಗ್ ಕಾಣಿಸ್ತಿದೆ ಗೈಸ್? ಚೆನ್ನಾಗಿದ್ಯಾ?
ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕಲರ್ ನೀನ್ ಹೇಳಿದ ಕಲರ್. ಆರೆಂಜ್. ಬೇಡ, ಆರೆಂಜ್ ಲಾಸ್ಟ್ ಇರ್ಲಿ. ಯಾಕೆ ಆರೆಂಜ್ ತಂದ್ಬಿಟ್ಟಿದೀಯಾ? ಬೇಡ, ಆರೆಂಜ್ ಲಾಸ್ಟ್ ಇರ್ಲಿ. ನನಗೆ ಕೊಟ್ಬಿಡ್ತೀನಿ. ಬೇಡ, ಆರೆಂಜ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಬರ್ಲಿ ಆರೆಂಜ್ ಮೇಲೆ. ವೈಟ್. ಓಕೆ, ಥ್ಯಾಂಕ್ ರೆಡಿ? ಯಾ. ನಿನಗ್ ಏನ್ ಗೊತ್ತಾ, ಕ್ಲೂ ಕೊಡ್ತೀನಿ. ನಿಮ್ಗ್ ತುಂಬಾ ಇಷ್ಟ, ನಿಮ್ ಮನೆಯವ್ರಿಗೆ ತುಂಬಾ ಇಷ್ಟ. ನಮ್ಮ ಮನೆಯವ್ರ? ನಮ್ಮ ಮನೆಯವ್ರಿಗೆ ಅಂದ್ರೆ ನಿಮ್ ಮನೇಲಿ ಇರೋರೆಲ್ರಿಗೂ ಇದು ತುಂಬಾ ಇಷ್ಟ. ಇದನ್ನ ಯೂಸ್ ಮಾಡ್ತೀರಾ ತುಂಬಾ. ಸುಣ್ಣನ? ಏನ್ ಟ್ಯಾಲೆಂಟ್ ತಗ. ಟಿಶ್ಯೂ ಪೇಪರ್ ತಗೊಂಡ್ಬಂದಿದೀನಿ. ಯೂಸ್ ಆಗುತ್ತೆ. ನಿನ್ ಮಗನ್ ಹಣ್ಣೋರ್ಸಕ್ ಯೂಸ್ ಆಗುತ್ತೆ. ಹಣ್ಣೋರ್ಸನ ಇದು ನಮ್ ಪಿಂಕಿಗೆ ಗಿಫ್ಟ್ ಮಾಡ್ತೀನಿ. ನಮ್ ಪಿಂಕಿ ಜಾಸ್ತಿ ಎಲ್ಲ ಇವಳೇನ್ ಹಾಕಲ್ಲ, ಇವಳು ಹಾಕತ್ತಾಳೆ. ನಾನ್ ವೆಜ್ ತಿನ್ನಾಗ ಅಷ್ಟೇ. ಓಕೆ, ಅಂದ್ರೆ ಎಷ್ಟು ಟ್ಯಾಲೆಂಟೆಡ್ ನೀನು. ಜಸ್ಟ್ ಒಂದೇ ಒಂದು ಕ್ಲೂ ಹೇಳ್ಬಿಟ್ಟೆ. ನಮ್ಮ ಮನೆಯವ್ರಿಗೆ ಯೂಸ್ ಆಗುತ್ತೆ ಅಂದ್ರೆ ವೈಟ್ ಅಂದ್ರೆ ಮತ್ತೆ ಸುಣ್ಣನೇ ಹಿಂದೆ ಇದು. ನೆಕ್ಸ್ಟ್ ಕಲರ್ ನಾನು ಹೇಳ. ರೆಡ್. ರೆಡಿ? ಇದು ರೆಡ್ ಅಂತ ಮತ್ತೆ ಅನ್ಕೋಬೇಡಿ, ಇದ್ರೊಳಗಿದೆ ಆಕ್ಚುಲಿ. ಅದು ಚಿಕ್ಕ ವಸ್ತು, ಸೊ ಕಳೆದೋಗುತ್ತೆ ಅಂತ. ನೀನ್ ತೋರ್ಸಿರ್ತೀನಿ ಅಂತಂದಿಲ್ಲ. ಏನು ಏನು ರಿಂಗ್ ಇದು ಆಕ್ಚುಲಿ ಚೆನ್ನಾಗಿತ್ತು. ರೆಡ್ ಇದು ಸ್ಟೋನ್ ಇತ್ತು, ಕ್ಯೂಟ್ ಆಗಿತ್ತು ಅಂತ. ಥ್ಯಾಂಕ್ ಯು, ನೈಸ್. ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ನಾನು ಎಲ್ಲಾದ್ರೂ ಟ್ರಿಪ್ ಹೋದಾಗ ಹಾಕೊಳಕ್ ಚೆನ್ನಾಗಿದೆ. ಕ್ಯೂಟ್, ಥ್ಯಾಂಕ್ ಯು. ಸೊ ನಾನು ಏನ್ ತಂದಿದ್ದೀನಿ ಅಂದ್ರೆ, ನಮ್ ರಾಧಿಕೆ ಸ್ವಲ್ಪ ಕುರ್ಕ್ಲು ಅಂದ್ರೆ ತುಂಬಾ ಇಷ್ಟ. ಅವಳಿಗೆ ನಾನು ಬಾಯಿ ಆಡಿಸ್ತಾ ಇರ್ಬೇಕು ಮನೆಗೆ. ಅದಕ್ಕೋಸ್ಕರ ಇದು ಅವಳಿಗೆ ತುಂಬಾ ಇಷ್ಟ. ಈಗ ಜಾಸ್ತಿ ತಿಂತೀನಿ. ಕಾಂಗ್ರೆಸ್ ಕಳೆ ಬೀಜ. ಏನಿದು? ಕಾಂಗ್ರೆಸ್ ಕಳೆ ಬೀಜ. ಕಾಂಗ್ರೆಸ್ ಕಡಲೆ ಬೀಜ ಅಂತ. ಕಾಂಗ್ರೆಸ್ ಕಡಲೆ ಬೀಜ. ಓಕೆ, ಎಂಜಾಯ್ ಮಾಡಮ್ಮ. ನೆಕ್ಸ್ಟ್ ಕಲರ್ ನೀನು ಹೇಳು. ಪಿಂಕ್. ರೆಡಿ? ನಾನ್ ಫಸ್ಟ್ ತೋರಿಸ್ಬೇಕಾ? ನಾನೇ ತೋರಿಸ್ಲಾ? ರೆಡಿನಾ? ಎಲ್ಲ ಕೈ ತೋರ್ಸು. ಪಾಪ ಕೈಗೆ ಕಾಲಿಗೆ ಏನೋ ನೇಲ್ ಪಾಲಿಶ್ ಹಾಕೊಂಡಿಲ್ಲ ಗೈಸ್, ಅದಕ್ಕೆ ಪಿಂಕ್ ಕಲರ್ ನೇಲ್ ಪಾಲಿಶ್. ಥ್ಯಾಂಕ್ ಯು. ಲೈಟ್ ಹೇಳಕ್ ಪಿಂಕ್ ಕಲರ್ ನೇಲ್ ಪಾಲಿಶ್ ಸೋ ಕ್ಯೂಟ್. ಮಿರರ್ ತಂದಿದ್ದೀನಿ. ನನ್ ಮಕ ತೊಳೆಯೋದೇ ಹೆಚ್ಚು. ಇಲ್ಲ, ನೀವೆಲ್ಲಾದ್ರೂ ಜಾಸ್ತಿ ಟ್ರಿಪ್ ಹೋಗ್ತಿರಲ್ಲ, ಯೂಸ್ ಆಗುತ್ತೆ. ಸೊ ಒಂದೊಂದ್ ಹತ್ರ ಮಿರರ್ ಇರ್ತವೆ, ಒಂದೊಂದು ಇರಲ್ಲ. ಚೆನ್ನಾಗಿದೆ. ಹೋದ್ರೆ ಅವ್ರ ಜೊತೆಗೆ ಹೋಗ್ತಿರ್ತಾರೆ, ನನಗ್ ಮಿರರ್ ಇಲ್ಲ, ನಿನಗ್ ಬಿಡು ನನಗ್ ಬಿಡು ಅಂತ ಕಾದಾಡ್ತಿರ್ತಾರೆ. ಅದಕ್ಕೆ ಇದನ್ನ ತೆಗಿಬೇಕು ಆಕ್ಚುಲಿ. ಇಯರಿಂಗ್ಸ್ ಚೆನ್ನಾಗಿ ಕಾಣಿಸ್ತೈತೆ. ಗೊತ್ತಾಯ್ತು ತೆಗಿಬೇಕು ಅಂತ. ನಮ್ ಗಾಬರಿ ಆಗ್ಬಿಟ್ಟಿದೆ. ಇದಕ್ಕೆ ಮೇಲ್ಗಡೆ ಶೀಟ್ ಹಾಕಿರ್ತಾರಲ್ಲ, ಇದೇನ್ ನಾನು ಬ್ಲೂ ಕಲರ್ ತಂದ್ಬಿಟ್ಟಿದೀನಲ್ಲ ಅಂತ. ಮತ್ತೆ ಇದು ಚೆನ್ನಾಗಿದೆ, ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಕಲರ್ ನೀನ್ ಹೇಳು. ನೆಕ್ಸ್ಟ್ ಇಲ್ಲ, ನೆಕ್ಸ್ಟ್ ಬ್ಲೂ. ನಾನ್ ತೋರಿಸ್ಬಿಡ್ಲಾ ಫಸ್ಟ್? ಇಲ್ಲ, ನೀನ್ ತೋರಿಸು ಫಸ್ಟ್. ಯಾಕಂದ್ರೆ ಪಿಂಕ್ ನಾನು ತೋರಿಸ್ಬೇಡ ಫಸ್ಟ್. ಬ್ಲೂ ತಂದಿದ್ದೀನಿ. ಸ್ಕ್ರಬ್ಬರ್ ಕೈ ಕಲ್ ತಿಕ್ಕಳಕ್ಕೆ ಅಂತ. ಇಲ್ಲಿ ಕಲ್ ನಮ್ಮೂರ್ ಕಡೆ ಅಂದ್ರೆ ಕಲ್ ಸಿಗ್ತವೆ, ಇಲ್ಲಿ ಕಲ್ ಸಿಗದ್ ಕಷ್ಟ. ಥ್ಯಾಂಕ್ ಯು. ಇದು ಒಂದೇ ಅಲ್ಲ, ಇದು ಆಲ್ ಇನ್ ಒನ್. ಆಲ್ ಇನ್ ಒನ್. 4-in-1. ಸೊ ಇದರಲ್ಲಿ ಫೀಟ್ ಅಂಡ್ ನೇಲ್ಸ್, ಸಾಫ್ಟ್ ನೇಲ್ಸ್, ಫೀಟ್, ಓಕೆ, ಎಲ್ಲಾನು ತಿಕ್ಕಬಹುದು. ನಾನು ಇವ್ರ ಬಾತ್ರೂಮ್ ಬಹಳ ಗಮ್ಮಂತಿತ್ತು ಅಂತ. ಥ್ಯಾಂಕ್ ಯು. ನಮ್ಮಪ್ಪ ನಮ್ಮ ಅವನ್ ಕೈ ವಾಸನೆ ಹೊಡಿತದೆ. ಇದು ಆಕ್ಚುಲಿ ನಮ್ ಪಿಂಕಿ ಕೊಡ್ತೀನಿ, ಯಾಕಂದ್ರೆ 1 hour ಕುಂದಿರ್ತಾಳೆ ವಾಶ್ರೂಮ್ ಅಲ್ಲಿ ಹೋಗ್ಬಿಟ್ಟು, ಬೇಗ ಬರಲ್ಲ ಆಚೆ. ಇದನ್ನ ಹಾಕಿ ತೊಳಿಬೇಕು. ನೆಕ್ಸ್ಟ್ ವಿಚ್ ಕಲರ್? ನೆಕ್ಸ್ಟ್ ಯೆಲ್ಲೋ. ಓಕೆ, ನಾನೇ ತೋರಿಸ್ತೀನಿ. ಡನ್ ಡನ್. ತಲೆನೋವು ಹಚ್ಕೊಳ್ಳಿ ಅಮೃತಾಂಜ. ಸೊ ನಮ್ಮ ರಾಧಾ ಸ್ವಲ್ಪ ತಲೆನೋವು ಜಾಸ್ತಿ, ನಾನು ಅಬ್ಸರ್ವ್ ಮಾಡಿದಂಗೆ. ಸೊ ಅದಕ್ಕೋಸ್ಕರ ಅಮೃತಾಂಜನ್ ತಂದಿದ್ದೀನಿ. ಸೊ ನಾನು ನೇಲ್ ಪಾಲಿಶ್ ತಂದಿದ್ದೀನಿ. ಯೆಲ್ಲೋ ಕಲರ್ ಅಕ್ಕಂಗೆ ಇಷ್ಟ ಆಕ್ಚುಲಿ, ಅದಕ್ಕೆ ಯೆಲ್ಲೋ ಕಲರ್. ಥ್ಯಾಂಕ್ ಯು. ಆಕ್ಚುಲಿ ಯೆಲ್ಲೋ ಕಲರ್ ನನ್ನ ಫೇವ್ರೇಟ್. ನನಗೊಂಥರ ಯೆಲ್ಲೋ ಕಲರ್ ಡ್ರೆಸ್, ಯೆಲ್ಲೋ, ಆರೆಂಜ್, ಆಮೇಲೆ ಬ್ಲ್ಯಾಕ್ ಸಖತ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಕಲರ್ ನಾನು ಹೇಳ ಬ್ರೌನ್.
ಲಿಪ್ ಲೈನರ್ ತಗೊಂಡಿದ್ದೀನಿ. ಥ್ಯಾಂಕ್ ಯು. ಸ್ವಿಸ್ ಬ್ಯೂಟಿದ ಸೂಪರ್. ನಾನು ಕೊಡ್ಲಾ? ಆಕ್ಚುಲಿ ನಿನ್ನೆ ನಾವು ಐಸ್ ಕ್ರೀಮ್ ತಿನ್ನಕ್ ಹೋಗಿದ್ವಿ. ಪಾಪ ಬ್ರೌನಿ ಬೇಕು ಅಂತ ಹುಡುಕ್ತಾ ಇದ್ಲು. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸ್ತು ನನ್ ಕಣ್ಣಿಗೆ Thank ಬ್ರೌನಿ. you. ಅದಕ್ಕೆ ಬ್ರೌನಿ. ನಂಗೆ ಆಕ್ಚುಲಿ ತಿನ್ನೋದಂದ್ರೆ ಬಹಳ ಇಷ್ಟ. ಬ್ರೌನ್. ನೆಕ್ಸ್ಟ್ ನೀವೇನು? ನೆಕ್ಸ್ಟ್ ಪರ್ಪಲ್. ತೋರ್ಸ್ಲಾ? ಸೊ ಪರ್ಪಲ್ ಅಲ್ಲಿ ನಾನು ಈ ಪಾಂಡ್ಸ್, ಯಾಕಂದ್ರೆ ಇವಳು ಸ್ವಲ್ಪ ಪೌಡರ್ ಜಾಸ್ತಿ ಯೂಸ್ ಮಾಡ್ತಾಳೆ. ಪೌಡರ್ ಯೂಸ್ ಮಾಡಲ್ಲ, ಬಟ್ ಇವಳು ಪೌಡರ್ ಜಾಸ್ತಿ ಯೂಸ್ ಮಾಡ್ತಾಳೆ. ನಾನು ಮದ್ವೆ ಆದ್ಮೇಲೆ ಗೊತ್ತದ ಹಂಗೆ ಹೆಣ್ಮಕ್ಳಿಗೆ ಆ, ಮೇಕಪ್ ಆಗಕ್ಕೆ ಈಗ ಟೈಮ್ ನಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಗಮ್ಮನ್ಲಿ ಅಂದ್ಬಿಟ್ಟು ಪಾಂಡ್ಸ್ ತಗೊಂಡಿದ್ದೆ. ಇನ್ ಅಕ್ಕನ್ಗೆ ಕ್ಲಿಪ್ಸ್ ಬಹಳ ಇಷ್ಟ. ಸೊ ಪರ್ಪಲ್ ಕಲರ್ ತಗೊಂಡ್ಬಂದೆ. ನಾನು ಯೆಲ್ಲೋ ಕಲರ್ ಈ ಕಲರ್ ತಗೊಳ್ಳೋಣ ಅನ್ಕೊಂಡೆ. ಅಲ್ಲಿ ಏನ್ ಮಾಡಿದೆ ಗೊತ್ತಾ, ಶಾಪ್ ಅಲ್ಲಿ ನಿನ್ ಹತ್ರ ಇಂಥದ್ದೊಂದು ಕ್ಲಿಪ್ ಇರೋದ್ ನೋಡಿದ್ದೆ. ನಿನ್ ಟ್ರಿಪ್ ಅಲ್ಲಿ ಏನಂಗ್ ಹಾಕೊಂಡಿದ್ದಲ್ಲ ಡ್ರೆಸ್ಗೆ, ಮತ್ತೆ ಅದೇ ಕಲರ್ ತಗೊಂಡ್ಬಿಟ್ರೆ ಹೆಂಗೆ ಅಂತ ಹೋಗಿ ಆ ವಿಡಿಯೋ ಚೆಕ್ ಮಾಡ್ಬಿಟ್ಟು ಇದ್ ತಗೊಂಡೆ. ಇಲ್ಲ ತಾನೇ ಈ ಕಲರ್? ಇಲ್ಲ, ಚೆನ್ನಾಗಿದೆ. ನನ್ಗೆ ಈ ತರ ಇಷ್ಟ ಆಕ್ಚುಲಿ ಕ್ಲಿಪ್ಸ್ಗಳು. ನೆಕ್ಸ್ಟ್ ಎರಡಿದೆ. ನೆಕ್ಸ್ಟ್ ಒಂದೇ ಕಲರ್ ಹೊಂದಿರೋದು. ಗ್ರೀನ್ ಅಂಡ್ ಆರೆಂಜ್. ಮೆಹಂದಿ ತಗೊಂಡ್ಬಂದಿದೀನಿ. ಅದು ನನ್ಗೆ ಇಷ್ಟನೇ ಮೆಹಂದಿ. ಗೋರಂಟಿ ಬಂದಿದೀನಿ ನೈಸ್. ಸೊ ನಾನು ಕೂಡ ಕ್ಲಿಪ್ ತಂದಿದ್ದೀನಿ. ನೈಸ್, ಚೆನ್ನಾಗೈತೆ ಕ್ಲಿಪ್. ಗ್ರೀನ್ ಕಲರ್ ಕ್ಲಿಪ್. ಸೊ ಒಂದ್ ಈಗ ಲಾಸ್ಟ್ ಒನ್ ಆಕ್ಚುಲಿ ಇವಳು ಏನು ಅಂತ ನಾನು ನೋಡ್ಕೊಂಡ್ಬಿಟ್ಟೆ. ಅದ್ಮೇಲೆ ಇಟ್ಟಿದ್ದೆ. ನಾನ್ ಕೊಡ್ಲಾ? ಹಂಗ ನಾನೇ ಫಸ್ಟ್ ಕೊಡ್ಲಾ? ಹಿಂದೆ ತೆಗೆದ್ಬಿಟ್ಟು ನಿನ್ ತೋರ್ಸ್ಬಿಡ, ಆಮೇಲೆ ಅಷ್ಟಕ್ಕೆ ತೋರಿಸ್ತೀನಿ. ಗೈಸ್ ಏನ್ ಗೊತ್ತಾ, ಮದ್ವೆ ಆದ್ಮೇಲೆ ಏನ್ ತಂದಿದ್ಯಾ? ತಗಿಯ ದೋಸೆ. ವಾವ್, ನಾನ್ ಮಾಸ್ಕ್ ತಗೊಂಡ್ಬಂದಿದ್ದೀನಿ. ರಶಿಲ್ ಅವರ ಮಾಸ್ಕ್. ಯಾ ಥ್ಯಾಂಕ್ ಯು. ಪಪ್ಪಾಯ ಶೀಟ್ ಮಾಸ್ಕ್. ಆಕ್ಚುಲಿ ಫೇವ್ರೆಟ್ ಫ್ರೂಟ್ ಅದು. ಅದ್ರದ್ದೇ ಫ್ಲೇವರ್ ತಗೊಂಡ್ಬಂದೆ. ಸೊ ನಾನ್ ಏನ್ ತಂದಿದ್ದೀನಿ ಅಂದ್ರೆ, ಯಪ್ಪ ಅಕ್ಕ ಏನಕ್ಕ? ಏ ಅಕ್ಕ ಅದ್ ನೀರೇ ಇಟ್ಕೊಂಡ್ಬಿಡಮ್ಮ, ನನಗೇನ್ ಬೇಡ. ಬೇಡ ನನಗೆ, ನೀರ್ ಇಟ್ಕೊ ಪರವಾಗಿಲ್ಲ. ಬೇಡ ಆರೆಂಜ್ ಫ್ಲೇವರ್. ಬೇಡ ಪರವಾಗಿಲ್ಲ. ಇದು ಪ್ರೊಟೆಕ್ಷನ್ಗೋಸ್ಕರ. ಬೇಡ ಪರವಾಗಿಲ್ಲ, ಬೇಡ. ನನಗೆ ಮನ್ಸು ಒಪ್ಪಲ್ಲ ಅನ್ನೋದ. ಬೇಡ ನನ್ ಮನ್ಸು ಒಪ್ಪಲ್ಲ ಅನ್ನೋದ. ಕೊಡು, ನಿನ್ ರೂಮಲ್ಲಿ ಹೋಗ್ಬಿಡ್ತೀನಿ ಅಷ್ಟೇ. ಅಂದ್ರೆ ಇದಕ್ಕೆಲ್ಲ ನಾಚ್ಕೊಂಬಾರ್ದು ಬೇಸ್. ಇದನ್ನ ಆಡೇ ತೋರಿಸ್ತಾರೆ. ಆಕ್ಚುಲಿ ನಾನ್ ತಗೊಳ್ಳೋಣ ಅನ್ಕೊಂಡೆ, ಫನ್ನಿ ಆಗಿರ್ತತಿ ಅಂತ, ಬಟ್ ಬೇಡ ಅಂತ ಸುಮ್ನಾದೆ. ಬಟ್ ನಾನು ಆಕ್ಚುಲಿ ಬೇರೆ ಏನೋ ತಗೊಂಡು ಇಪ್ಪಿ ಮ್ಯಾಗಿ ತಗೊಂಡಿದ್ನ. ಎಲ್ಲಾನು ತಿನ್ನವೇ ಆಗ್ಬಿಟ್ರೆ ಚೆನ್ನಾಗಿರಲ್ಲ, ಏನೋ ಡಿಫ್ರೆಂಟ್ ಆಗಿರ್ಲಿ ಅಂತ ಯೋಚನೆ ಮಾಡಿ ತಗೊಂಡ್ಬಿಟ್ಟೆ ಅಷ್ಟೇ. ಇದನ್ನ ಹುಷಾರಾಗಿ ಯೂಸ್ ಮಾಡಿ. ಆಮೇಲೆ ತಂದು ನಿಮ್ ರೂಮಲ್ಲಿ ಇರ್ತೀನಿ. ಬೇಡ. ಓಕೆ, ಸೊ ನಾವು ಆಲ್ಮೋಸ್ಟ್ 10 ಕಲರ್ಸ್ ಮಾಡಿದ್ವಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಕಮೆಂಟ್ಸ್ ಓದೋಣ. ಆಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಅಷ್ಟೊಂದು ಕಮೆಂಟ್ಸೇ ಬಂದಿಲ್ಲ, ಬಟ್ ಪ್ರೀವಿಯಸ್ ನಾನು ತುಂಬಾ ದಿನದಿಂದ ಕಮೆಂಟ್ಸ್ ಓದೇ ಇರ್ಲಿಲ್ಲ. ಸೊ ಅದಕ್ಕೆ ಒಂದ್ ಸ್ವಲ್ಪ ಕಮೆಂಟ್ಸ್ ಓದ್ಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಿಕಾಸ್ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಿರ್ತಾರೆ, ನಮ್ಮ ಹೆಸರು ಹೇಳಿ, ನಮ್ಮನ್ನ ಮಾತಾಡ್ಸಿ, ನಮ್ಮ ಬಗ್ಗೆ ಮಾತಾಡಿ, ಅಂದ್ರೆ ನಾವು ಕಳ್ಸಿರೋ ಕಮೆಂಟ್ ಓದಿ ಅಂತೆಲ್ಲ ಮಾತಾಡಿರ್ತಾರೆ. ಸೊ ಅದಕ್ಕೋಸ್ಕರ ಕಮೆಂಟ್ಸ್ ಓದ್ತಾ ಇದೀನಿ. ಅಂಡ್ ಕಮೆಂಟ್ಸ್ ಓದಿದ್ರೆ ಸ್ವಲ್ಪ ಎಂಗೇಜ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಯಾರು ಕಮೆಂಟ್ ಮಾಡಲ್ಲ ಹೋಗ್ತೀರ. ನಿಮ್ಮ ಅತ್ತೆ ಮಾವನ ಕರ್ಕೊಂಡು ಹೋಗಿ, ಅವ್ರಿಗೂ ಖುಷಿ ಆಗುತ್ತೆ ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ. ಆಕ್ಚುಲಿ ನಮ್ಮ ಅಮ್ಮನೂ ಕೂಡ ಕರ್ಕೊಂಡು ಹೋಗೋ ಪ್ಲಾನ್ ಇರ್ಲಿಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಹಿಂಗ್ ನಾನು ಹೋಗ್ತಾ ಇದ್ದೀನಮ್ಮ ಅಂತ ಹೇಳಿದ್ರೆ, ನಮ್ಮಮ್ಮ ಸಡನ್ ಆಗಿ ನಾನು ಬರ್ತೀನಿ, ಕೇಳು ಇದೆಯಾ ಸೀಟು ಅಂತ ಕೇಳಿದ್ರು.
ಆಮೇಲೆ ಸರಿ ಅವ್ರನ್ನ ವಿಚಾರಿಸಿದೆ ಸೀಟ್ ಇದೆಯಾ ಅಂತೇಳಿ. ಆಮೇಲೆ ಓಕೆ ಮೇಡಮ್ ಒಂದಿದೆ ಅಂತ ಅಂದ್ರೆ ಅವ್ರು ಒಂದಿದೆ ಅಂತಾನು ಏನ್ ಮೆನ್ಷನ್ ಮಾಡಿಲ್ಲ, ಇದೆ ಬನ್ನಿ ಅಂತ ಅಂದ್ರು. ಓಕೆ ಅಂತಂದ್ರು. ಮತ್ತೆ ಅವ್ರದ್ದು ಪೇ ಮಾಡಿದ್ವಿ. ಆಮೇಲೆ ಮತ್ತೆ ಅವ್ರು ಬರ್ತೀವಿ ಅಂತ ಅಂದ್ರು. ಸೊ ಆಮೇಲೆ ಮತ್ತೆ ಕೇಳಿದ್ವಿ, ಆಲ್ರೆಡಿ ಎಲ್ಲ ಸ್ಲಾಟ್ ಬುಕ್ ಆಗ್ಬಿಟ್ಟಿದೆ ಮೇಡಮ್, ನೆಕ್ಸ್ಟ್ಗೆ ಜುಲೈಗೆ ಇರುತ್ತೆ, ಹೋಗ್ತೀರಾ ಅಂದ್ರೆ ಹೇಳಿ ಅಂತಂದ್ರು. ಆಕ್ಚುಲಿ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದು, ಬಟ್ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ನಮ್ಮಮ್ಮ ಇಬ್ರು ಹೋದ್ವಿ. ಓಕೆ, ವಿಚ್ ಟ್ರಾವೆಲ್ಸ್ ಅಂಡ್ ವಿಚ್ ಪ್ಯಾಕೇಜ್ ಡಿಡ್ ಯು ಗೋ, ಪ್ಲೀಸ್ ಡೂ ಸೇ ಅಂತ ಹೇಳಿದ್ರೆ, ನಾನು ಇನ್ಸ್ಟಾಗ್ರಾಮ್ ನೀವೇನಾದ್ರು ಫಾಲೋ ಮಾಡ್ತಿದ್ರೆ ನಾನು ಅದ್ರಲ್ಲಿ ಮೆನ್ಷನ್ ಮಾಡಿದೀನಿ ನಾನು ಯಾವ ಟ್ರಾವೆಲ್ಸ್ ಅಲ್ಲಿ ಹೋಗಿದ್ದು ಅಂತ. ಸಂಚಾರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರ ಹತ್ರ ಹೋಗಿದ್ದು. ಅಂಡ್ ಪ್ಯಾಕೇಜ್ ಬಂದ್ಬಿಟ್ಟು ನಮ್ದು 3 days ಪ್ಯಾಕೇಜ್ ಇದ್ದಿದ್ದು. ಸೊ 3 days ಫ್ಲೈಟ್ ಮತ್ತೆ ಅಲ್ಲಿ ಅಕಾಮಿಡೇಷನ್ ಮತ್ತೆ ಫುಡ್ ಎಲ್ಲ ಇನ್ಕ್ಲೂಡ್ ಆಗಿ, ಪ್ಲೇಸಸ್ ಎಲ್ಲ ಇನ್ಕ್ಲೂಡ್ ಆಗಿ ನಮ್ಗೆ 28,999 ಇತ್ತು ಪರ್ ರೈಡ್. ಅಂದ್ರೆ 4 days ಈಗ ಇನ್ನೊಂದು ಪ್ಯಾಕೇಜ್ ಸ್ಟಾರ್ಟ್ ಮಾಡಿದಾರೆ ಅವರು, ಅದು 4 days ಇದೆ. 4 daysಗೆ ಇಟ್ಸ್ ಅರೌಂಡ್ 30+ ಏನೋ ಇದೆ ಅನ್ಸುತ್ತೆ. ಅಕ್ಕ, ನೀವ್ ಹಾಕಿರೋ ಕಿವಿ ರಿಂಗ್ ಎಲ್ಲಿ ತಗೊಂಡ್ರಿ ಪ್ಲೀಸ್ ಹೇಳಿ ಅಂತ ಕೇಳಿದಿರಾ. ಅದು ಪಲೋಮನಸ್ ಬ್ರ್ಯಾಂಡ್ ಅಂತ ಇದೆಯಲ್ಲ, ಸೊ ಅದ್ರಲ್ಲಿ ನಾನು ಬೈ ಮಾಡಿದ್ದು. ಸೊ ನೀವು ಕೂಡ ಪಲೋಮನಸ್ ಅಂತ ಹೇಳಿ ಹೊಡೆದ್ ನೋಡಿ, ಅದ್ರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅದ್ರ ಮೂಲಕ ನೀವು ಬೈ ಮಾಡ್ಬೋದು. ಅಂಡ್ ಎಲ್ಲರೂ ಆಲ್ಮೋಸ್ಟ್ ಅದನ್ನೇ ಕೇಳಿದೀರಾ. ಆಮೇಲೆ ಕೆಲವರು ಇದ್ರ ಬಗ್ಗೆ ಕೇಳಿದೀರಾ, ಅಂದ್ರೆ ಯಾರ್ಯಾರೆಲ್ಲ ಬಂದಿದ್ರು ಅಂತೇಳಿ. ಆಕ್ಚುಲಿ ಇದೊಂಥರ ಗ್ರೂಪ್ ಟ್ರಿಪ್ ಆಗಿರೋದ್ರಿಂದ ಒಂದು 5 ಜನ ಇನ್ಫ್ಲುಯೆನ್ಸರ್ಸ್ನು ಕೂಡ ಅವರು ಅಪ್ರೋಚ್ ಮಾಡಿದ್ರು. ಸೊ ನಾನು, ರಶ್ಮಿ ಅಕ್ಕ ಆಮೇಲೆ ರಶ್ಮಿ ಅಕ್ಕ ಅವ್ರ ಅಕ್ಕ ರಜಿನಿ ಅಕ್ಕ, ಆಮೇಲೆ ಅಕ್ಷಯ್ ಅವರು, ಆಮೇಲೆ ಹಂಸ ಅವರು, ನಾವು 5 ಜನ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ, ಸಖತ್ ಮಜಾ ಮಾಡಿದ್ವಿ ಅಷ್ಟೇ ಗೈಸ್. ರಂಜಿತಾ ಸಿಸ್ ಜೊತೆ ವಿಡಿಯೋ ಮಾಡಿ, ಶೋರ್ ಅವಳು ನೆಕ್ಸ್ಟ್ ಸಿಕ್ಕಿದಾಗ 100% ರಂಜಿತಾ ಸಿಸ್ ಜೊತೆ ವಿಡಿಯೋ ಮಾಡ್ತೀನಿ. ಅಂಡ್ ನಮ್ಮಿಬ್ರ ಜೊತೆ ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ಏನಾದ್ರು ಚಾಲೆಂಜಸ್ ವಿಡಿಯೋಸ್ ಮಾಡ್ಬೇಕು, ಇಲ್ಲ ಡೇರ್ ಚಾಲೆಂಜಸ್ ವಿಡಿಯೋಸ್ ಮಾಡ್ಬೇಕು ಅಂತಂದ್ರೆ ಅದು ಏನು ಅಂತೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನಾವು ಮಾಡ್ತೀವಿ. ಏನೇ ನಿಮ್ಮ ಅತ್ತೆ ಜೊತೆ A to Z ಚಾಲೆಂಜ್ ಮಾಡಿ, ಯಾರು ಏನಾದ್ರು ಒಂದು ಚಾಲೆಂಜ್ ಮಾಡಿ ಮಾಡ್ಸೋಣ. ಆಂಟಿ ಸ್ವಲ್ಪ ಸಂಕೋಚ ಪಡ್ತಾರೆ, ಬಟ್ ಈ ಸಲ ಹೇಳ್ತೀನಿ ಬನ್ನಿ ಆಂಟಿ ಯಾರು ಒಂದು ಬ್ಲಾಗ್ ಇಲ್ಲ. ಅಷ್ಟಾಗಿ ಅವರು ವಿಡಿಯೋ ಅಂದ್ರೆ ಸ್ವಲ್ಪ ನಾಚ್ಕೋತಾರೆ, ಅವಕ್ಕಿಲ್ಲ. ನೆಕ್ಸ್ಟ್ ಅದನ್ನ ಲಾಕ್ ಮಾಡ್ಕೊಂಡು ಯಾವ್ದಾದ್ರು ಮಾಡಿಸ್ತೀನಿ. ಸೊ ಅಷ್ಟೇ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಲವ್ ಯು ಆಲ್, ಬಾಯ್.